ನಮಸ್ಕಾರ. ದೈವ ಮಾಹಿತಿ ಚಾನಲ್ಗೆ ಸ್ವಾಗತ. 2025ರಲ್ಲಿ ಕನ್ಯಾ ರಾಶಿಯ ಜನರಿಗೆ ಯಾವುದೇ ಪ್ರಮುಖ ಗ್ರಹಗಳ ಸಂಚಲನಗಳು ಏನೆಲ್ಲ ಪರಿಣಾಮಗಳನ್ನು ಬೀರ್ತವೆ ಎಂಬುದರ ಕುರಿತು ತಿಳಿಯಲು ಇಂದಿನ ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ದೈವ ಮಾಹಿತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನೀಡುವ ಎಲ್ಲ ರೀತಿಯ ಮಾಹಿತಿಗಳು ನಿಮ್ಮ ಮೊಬೈಲ್ಗೆ ಬರ್ತವೆ. 2025ರಲ್ಲಿ ಕನ್ಯಾ ರಾಶಿಯ ಜನರಿಗೆ ಆರ್ಥಿಕ ವೃತ್ತಿ, ಆರೋಗ್ಯ ಮತ್ತು ವೈಯಕ್ತಿಕ ಬದುಕಿನಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು ಎಂಬುದನ್ನು ತಿಳಿಯೋಣ. ಗುರುಗ್ರಹ ನಿಮಗೆ ಮೇ 2025 ಮೀನ ರಾಶಿಯಲ್ಲಿ ಪ್ರವೇಶವನ್ನು ಮಾಡ್ತಾನೆ, ಅಂದರೆ 7ನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ. ಇದರಿಂದ ನಿಮಗೆ ಸಹಾಯವಾಗ್ಬೋದು, ಅಂದರೆ ಲಾಭ ಆಗ್ಬೋದು, ಹೊಸ ವ್ಯಾಪಾರವನ್ನು ವೃದ್ಧಿ ಮಾಡ್ಬೋದು, ಹೊಸ ವ್ಯಾಪಾರವನ್ನು ಸ್ಟಾರ್ಟ್ ಮಾಡ್ಬೋದು ಮತ್ತು ವಿವಾಹಿತ ಜೀವನದಲ್ಲಿ ಧನಾತ್ಮಕ ಫಲಿತಾಂಶಗಳನ್ನು ತರುತ್ತೆ. ಇನ್ನು ಮೇ 2025 ನಂತರ ಗುರು ಮೇಷರಾಶಿಗೆ ಪ್ರವೇಶಿಸುತ್ತಿದ್ದು, ಅಂದರೆ 8ನೇ ಮನೆಗೆ ಪ್ರವೇಶವನ್ನು ಮಾಡ್ತಿದ್ದು, ನಿಮಗೆ ಹಣಕಾಸಿನ ವಿಷಯದಲ್ಲಿ ಹೆಚ್ಚಿನ ಜಾಗರೂಕತೆಯಿಂದ ಇರುವುದು ಅಗತ್ಯ ಹಾಗೂ ಅಪ್ರಯೋಜಕ ಖರ್ಚುಗಳನ್ನು ತಡೆಯುವುದು ಬಹಳ ಮುಖ್ಯವಾಗಿದೆ. ಇನ್ನು ಶನಿ ಗ್ರಹ 2025ರ ಬಹುಭಾಗದಲ್ಲಿ ಶನಿ ಮೇಷರಾಶಿಯನ್ನು ಪ್ರವೇಶವನ್ನು ಮಾಡ್ತಾನೆ, ಅಂದರೆ 8ನೇ ಮನೆಯನ್ನು ಪ್ರವೇಶವನ್ನು ಮಾಡ್ತಾನೆ. ಅದರಿಂದ ಉಳಿತಾಯ ಮತ್ತು ಹೂಡಿಕೆಗಳಲ್ಲಿ ನೀವು ಹೆಚ್ಚು ಗಮನವನ್ನು ನೀಡಬೇಕಾಗುತ್ತೆ. ಹಾಗೆ ದೊಡ್ಡ ಹೂಡಿಕೆಗಳಿಗಾಗಿ ಮಾರ್ಗದರ್ಶನವನ್ನು ನೀವು ಪಡೆದು ನಿರ್ಧಾರವನ್ನು ಮಾಡಬೇಕಾಗುವುದು ಸೂಕ್ತವಾಗಿದೆ. ಇನ್ನು ಮಂಗಳ ಗ್ರಹ ಏಪ್ರಿಲ್ 2025ರವರೆಗೆ ಮಂಗಳ ಗ್ರಹ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತದೆ, ಅಂದರೆ 10ನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ಮತ್ತು ಕರ್ಕಟಕ ರಾಶಿ 11ನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ. ಶಿಕ್ಷಣದ ವಿಷಯದಲ್ಲಿ ಹೆಚ್ಚು ಶ್ರಮವನ್ನು ಹಾಕಬೇಕಾಗುತ್ತೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಕಠಿಣ ಪರಿಶ್ರಮ ಅಗತ್ಯವಿರಬೇಕಾಗುತ್ತೆ. ಹಾಗೆ ಮೇ ನಂತರ ಗುರುಗ್ರಹ ಪ್ರಭಾವದಿಂದ ಹೊಸ ಕಲಿಕೆ ಮತ್ತು ಶಿಕ್ಷಣದಲ್ಲಿ ಏನಾದರೂ ಹೊಸ ಅವಕಾಶಗಳು ನಿಮಗೆ ಬರಬಹುದು. ಇದು ನಿಮ್ಮ ಪ್ರಯತ್ನಗಳಿಗೆ ಸಾಕಷ್ಟು ಫಲವನ್ನು ನೀಡಬಹುದು. ಇನ್ನು ಗುರುಗ್ರಹ ನಿಮಗೆ ಮೇ 2025ರವರೆಗೆ 7ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೃಪ್ತಿಯ ಅನುಭವ ನೀಡುತ್ತೆ. ಕುಟುಂಬದ ಹಿರಿಯರಿಂದ ಸಹಾಯ ಮತ್ತು ಮಾರ್ಗದರ್ಶನ ನಿಮಗೆ ಸಿಗಬಹುದು. ಇನ್ನು ರಾಹು ಮತ್ತು ಕೇತು ಮೇ 2025ರವರೆಗೆ ನಿಮ್ಮ 2ನೇ ಮನೆ ಮತ್ತು 8ನೇ ಮನೆಯಲ್ಲಿ ಪ್ರವೇಶವನ್ನು ಮಾಡ್ತಾನೆ. ರಾಹು ಕೇತುವಿನ ಸಂಚಾರವು ಕುಟುಂಬದಲ್ಲಿ ಕೆಲವೊಮ್ಮೆ ಒತ್ತಡವನ್ನು ಉಂಟು ಮಾಡಬಹುದು. ನಂತರ ರಾಹು 7ನೇ ಮನೆಗೆ ಬರುವ ಮೂಲಕ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಜಾಗರೂಕತೆ ಮತ್ತು ಶಾಂತಿಯು ಮುಖ್ಯವಾಗಿರುತ್ತೆ. ಇನ್ನು ಪ್ರೀತಿ ಮತ್ತು ವೈವಾಹಿಕ ವಿಷಯಕ್ಕೆ ಬಂದರೆ ಶನಿ 8ನೇ ಮನೆಗೆ ಸಂಚಾರವನ್ನು ಮಾಡ್ತಾನೆ. ಮೇ 2025ರ ನಂತರ ಸಂಬಂಧಗಳಲ್ಲಿ ಬದಲಾವಣೆಗಳನ್ನು ತರುತ್ತೆ. ವೈವಾಹಿಕ ಜೀವನದಲ್ಲಿ ದೈಹಿಕ ಮತ್ತು ಮಾನಸಿಕ ಅಂತರಗಳನ್ನು ಮುಂಚಿನಂತೆ ಎದುರಿಸಲು ಅಗತ್ಯವಿರಬಹುದು. ಇನ್ನು ವೀನಸ್ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡುವಾಗ ನಿಮ್ಮ ಪ್ರೀತಿಯ ಜೀವನದಲ್ಲಿ ಹೆಚ್ಚು ಅನುಕೂಲಕರ ಸಮಯವಾಗಬಹುದು. ಇದು ಸಂಬಂಧಗಳನ್ನು ಬಲಪಡಿಸಲು ಸೂಕ್ತ ಸಮಯ ಅಂತಾನೆ ಹೇಳ್ಬೋದು. ಇನ್ನು ಮಂಗಳ ಮತ್ತು ಶನಿ ಗ್ರಹ ಈ ವರ್ಷದ ಮೊದಲಾರ್ಧದಲ್ಲಿ ಮಂಗಳದ ಪ್ರಭಾವವು ಹೆಚ್ಚು ಕಾರ್ಯಚಟುವಟಿಕೆ ನೀಡಬಹುದು, ಆದರೆ ಅತಿ ಶ್ರಮದಿಂದ ನಿಮ್ಮ ಆರೋಗ್ಯಕ್ಕೆ ಹಾನಿಯಾಗಬಹುದು. ಇನ್ನು ಶನಿ 8ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಅಲ್ಪ ಸ್ವಲ್ಪ ಆರೋಗ್ಯದ ತೊಂದರೆಗಳು ಬರುತ್ತೆ. ವಿಶೇಷವಾಗಿ ಮೂತ್ರಪಿಂಡದ ಸಮಸ್ಯೆಗಳಿಗೆ ಮತ್ತು ಸಂಚಾರ ವ್ಯವಸ್ಥೆಗೆ ಗಮನ ಕೊಡಬೇಕಾಗುತ್ತೆ. ಆರೋಗ್ಯದ ವಿಷಯದಲ್ಲಿ ನಿಯಮಿತ ವ್ಯಾಯಾಮವನ್ನು ಮಾಡಬೇಕಾಗುತ್ತೆ. ಹಾಗೆ ನಿಮ್ಮ ಎಲ್ಲ ಪರಿಹಾರಕ್ಕಾಗಿ ಶುಕ್ರವಾರದಂದು ದೇವಿಯ ಆರಾಧನೆ ಮಾಡುವುದು ಲಾಭಕರ. ಪ್ರತಿದಿನ ನೀವು ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು 21 ಬಾರಿ ಜಪಿಸುವುದು ಶ್ರೇಷ್ಠ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಾಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.